ಹಾಯ್ ಹೆಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಜಾಕ್ ಫ್ರೂಟ್ ಮುಳ್ಕ ಅಥವಾ ಹಲಸಿನ ಹಣ್ಣಿನ ಮುಳ್ಕ ಅಂತೇಳಿ ಕರಿತೇವೆ. ಆ ರೆಸಿಪಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ನೋಡಿ, ನನ್ನ ಮಗಳು ಹಲಸಿನ ಹಣ್ಣು ತಿಂತಾ ಇದ್ದಾಳೆ. ಈಗನೂ ಹಲಸಿನ ಹಣ್ಣು ಇದೆ, ಆದರೆ ಇದು ನಮ್ಮದು ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಇದೊಂದು ವಿಶೇಷ ಹಲಸಿನ ಹಣ್ಣಿನ ಮುಳ್ಕ ಅಂತೇಳಿ. ಹಾಗಾಗಿ ನಮ್ಮ ತುಳುನಾಡಿನಲ್ಲಿ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಜಾಸ್ತಿಯಾಗಿ ಇದನ್ನು ಮಾಡ್ತಾರೆ. ಕೆಲವೊಬ್ಬರಿಗೆ ಈ ರೆಸಿಪಿ ಗೊತ್ತಿರಲ್ಲ. ಹಲಸಿನ ಹಣ್ಣು ಕೇವಲ ತಿನ್ನೋದು ಮಾತ್ರ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಈ ಹಲಸಿನ ಹಣ್ಣಿನಿಂದ ನಾವು ವಿಧ ವಿಧವಾದಂತಹ ರೆಸಿಪಿಯನ್ನು ಮಾಡ್ಬೋದು. ಅದರಲ್ಲಿ ಒಂದು ಹಲಸಿನ ಹಣ್ಣಿನ ಮುಳ್ಕ. ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆಯೇ ಹಲಸಿನ ಹಣ್ಣಿನ ದೋಸೆ ಇರ್ಬೋದು, ಹಲಸಿನ ಹಣ್ಣಿನ ಕಡುಬು ಇರ್ಬೋದು, ಇದೆಲ್ಲ ಕೂಡ ನಾನು ವಿಡಿಯೋವನ್ನು ಆಲ್ರೆಡಿ ಮಾಡಿದ್ದೇನೆ. ಆದರೆ ಈ ವಿಡಿಯೋ ಮಾತ್ರ ಮಾಡಲಿಲ್ಲ. ತುಂಬ ಸಲ ಇದನ್ನು ಮಾಡಿದ್ದೇವೆ, ಆದರೆ ಇವಾಗ ನಾನು ವಿಡಿಯೋ ಸಮೇತವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇವಾಗ ಇಲ್ಲಿ ನೋಡಿ, ಈ ಹಲಸಿನ ಹಣ್ಣನ್ನು ಬಿಡಿಸಿ ಇಟ್ಕೊಂಡಿದ್ದೇನೆ. ಹಾಗೆಯೇ 4 ಲೋಟ ಅಕ್ಕಿ ನೀರಲ್ಲಿ ನೆನೆ ಹಾಕಿ ಇಟ್ಟಿರೋದು, ಹಿಂದಿನ ದಿನ ರಾತ್ರಿಯೇ ನೀರಲ್ಲಿ ನೆನೆ ಹಾಕಿ. ಹಾಗೆಯೇ ಇಲ್ಲಿ ತೆಂಗಿನಕಾಯಿ ತುರಿ, ಸ್ವಲ್ಪ ಜೀರಿಗೆ ಮತ್ತು ಏಲಕ್ಕಿ, ಇದಿಷ್ಟೇ ಬೇಕಾಗಿರೋದು. ನೆಕ್ಸ್ಟ್ ಬೆಲ್ಲ, ನಾನದು ಮರೆತು ಬಿಟ್ಟಿದ್ದೆ. ಸಿಹಿ, ಹಲಸಿನ ಹಣ್ಣು ಸಿಹಿ ಸ್ವಲ್ಪ ಕಡಿಮೆ ಇದೆ, ಸ್ವಲ್ಪ ಅಕ್ಕಿ ನೀವು ಜಾಸ್ತಿ ಹಾಕ್ತೀರಾ ಅಂತ ಅಂದರೆ ನೀವು ಬೆಲ್ಲನ ಆ್ಯಡ್ ಮಾಡಬೇಕಾಗುತ್ತೆ. ಫಸ್ಟಿಗೆ ಏನು ಮಾಡಬೇಕು ಅಂತಂದರೆ, ಹಲಸಿನ ಹಣ್ಣನ್ನು ಮಾತ್ರ ಮಿಕ್ಸಿ ಜಾರ್ನಲ್ಲಿ ರುಬ್ಕೊಳ್ಬೇಕು. ನೀರನ್ನು ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ, ಓಕೆನಾ? ಹಲಸಿನ ಹಣ್ಣನ್ನು ಮಾತ್ರ ರುಬ್ಕೊಳ್ಬೇಕು. ನಂತರ ನಾವು ಅಕ್ಕಿಯನ್ನು ರುಬ್ಕೊಳ್ಬೇಕು, ಓಕೆನಾ? ಅಕ್ಕಿ ಬೇರೆಯೇ ರುಬ್ಕೊಳ್ಬೇಕು. ಅಕ್ಕಿ ಜೊತೆಗೆ ತೆಂಗಿನಕಾಯಿ ತುರಿ, ಏಲಕ್ಕಿ, ಜೀರಿಗೆ ಇದನ್ನೆಲ್ಲ ರುಬ್ಕೊಳ್ಬೇಕು, ಓಕೆನಾ? ಹಾಗೆಯೇ ಅಕ್ಕಿ ರುಬ್ಕೊಳ್ಳುವಾಗಲೂ ಅಷ್ಟೇ, ನೀವು ಸ್ವಲ್ಪ ಕೂಡ ನೀರನ್ನು ಆ್ಯಡ್ ಮಾಡಬಾರ್ದು. ನೀರು ನೀವು ಆ್ಯಡ್ ಮಾಡಿದ್ರಿ ಅಂತ ಅಂದರೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಎಣ್ಣೆಯಲ್ಲಿ ಬಿಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ, ಅದು ಸಪ್ರೇಟ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ವೇಳೆ ನೀವು ಅಕ್ಕಿಯನ್ನು ರುಬ್ಬೋದಕ್ಕಾಗಿಲ್ಲ, ನಾನು ಸ್ವಲ್ಪ ಲೈಟಾಗಿ ನೀರು ಹಾಕಿದ್ದೇನೆ ಅಂತ ಅಂದರೆ ನೀವೇನು ಮಾಡಬೇಕು ಅಂತಂದರೆ, ಸ್ವಲ್ಪ ಅಕ್ಕಿನ ತೆಗೆದಿಟ್ಕೊಳ್ಳಿ. ಸ್ವಲ್ಪ ನೀರು ಥರ ಹಿಟ್ಟು ಆಯಿತು ಅಂತಂದರೆ ಮತ್ತೆ ನೀವು ಅಕ್ಕಿಯನ್ನು ನೀರು ಹಾಕದೇ ರುಬ್ಕೊಂಡು ಬಿಟ್ಟು ಮತ್ತೆ ನೀವು ಆ ಹಿಟ್ಟನ್ನು ಹಾಕ್ಕೊಳ್ಳಿ. ಆವಾಗ ನಿಮಗೆ ಗಟ್ಟಿಯಾಗುತ್ತೆ. ಸೊ ಹೆದರ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಹಿಟ್ಟು ನೀರಾಯಿತು ಅಂತಂದರೆ ಮತ್ತೆ ನೀವು ಸ್ವಲ್ಪ ಅಕ್ಕಿಯನ್ನು ತೆಗೆದಿಟ್ಕೊಳ್ಳಿ. ಜಾಸ್ತಿಯೇ ಸ್ವಲ್ಪ ಅಕ್ಕಿಯನ್ನು ಹಾಕಿ, ಏನು ತೊಂದರೆ ಇಲ್ಲ. ಅದರಲ್ಲಿ ನೀವು ಮತ್ತೆ ಹಾಕಿ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಮತ್ತೆ ಪುನಃ ಅಕ್ಕಿಯನ್ನು ರುಬ್ಬಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಫಸ್ಟಿಗೆ ನಾವು ಕೂಡ ಇದಕ್ಕೆ ನೀರು ಸ್ವಲ್ಪ ಆ್ಯಡ್ ಮಾಡಿದ್ವಿ, ಅಂದರೆ 1/4 ಲೋಟನೂ ಆ್ಯಡ್ ಮಾಡಲಿಲ್ಲ, ಸ್ವಲ್ಪ ಅಂದರೆ ಸ್ವಲ್ಪ ಆ್ಯಡ್ ಮಾಡಿದ್ದು. ಸ್ವಲ್ಪ ಜಾಸ್ತಿ ಆಯಿತು, ಅಕ್ಕಿ ತೆಗೆದಿಟ್ಕೊಂಡಿದ್ವಿ, ಮತ್ತೆ ಅದನ್ನು ರುಬ್ಬಿಟ್ಟು ಹಾಕಿದ್ವಿ. ಸೊ ಇವಾಗ ನೋಡಿ ಇಷ್ಟು ಗಟ್ಟಿಯಾಗಿದೆ ನೋಡಿ. ಇವಾಗ ನಾವು ಇದನ್ನು ಎಣ್ಣೆಯಲ್ಲಿ ಈ ಥರ ಕರಿಯೋದಕ್ಕೆ ಬಿಡಬೇಕು, ಓಕೆನಾ? ಸೊ ಬಿಡಬೇಕಾದ್ರೂ ಅಷ್ಟೇ ನಿಮಗೆ ಕರೆಕ್ಟಾಗಿ ಬರುತ್ತೆ. ಕೆಲವೊಬ್ಬರು ಏನು ಹೇಳ್ತಾರೆ ಅಂತ ಹೇಳಿದರೆ, ಎಣ್ಣೆಯಲ್ಲಿ ಬಿಡಬೇಕಾದ್ರೆ ಅದು ಸಪ್ರೇಟ್ ಆಗೋಗ್ಬಿಡುತ್ತೆ. ಯಾಕೆ ಸಪ್ರೇಟ್ ಆಗುತ್ತೆ ಅಂದರೆ, ನೀವು ನೀರು ಹಾಕಿರೋದ್ರಿಂದ. ಹಿಟ್ಟು ನೀರು ಥರ ಇರಬಾರ್ದು. ಈ ಥರ ಎಣ್ಣೆಯಲ್ಲಿ ನಮಗೆ ಸುಲಭವಾಗಿ ಬಿಡೋದಕ್ಕೆ ಆಗಬೇಕು ಎಣ್ಣೆಯಲ್ಲಿ, ಓಕೆನಾ? ಹಿಟ್ಟು ನೀರಾಯಿತು ಅಂತ ಅಂದರೆ ಅದು ನೀವು ಎಣ್ಣೆಯಲ್ಲಿ ಬಿಡಬೇಕಾದ್ರೆ ಏನಾಗುತ್ತೆ, ಅದು ಸಪ್ರೇಟ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ನೀರನ್ನು ಆ್ಯಡ್ ಮಾಡಬಾರ್ದು ರುಬ್ಬಬೇಕಾದ್ರೆ. ತುಂಬ ಚೆನ್ನಾಗಿರುತ್ತೆ ಗೊತ್ತಾ, ಎಷ್ಟು ಟೇಸ್ಟಿಯಾಗಿರುತ್ತೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ನೀವು ಇದಕ್ಕೆ ಸೋಡಾ ಬೇಕಿದ್ದರೂ ಹಾಕೋಬೋದು, ಆಪ್ಷನಲ್. ಸೋಡಾನು ಏನು ಬೇಕು ಅಂತಿಲ್ಲ, ಅಷ್ಟು ಸಾಫ್ಟಾಗಿರುತ್ತೆ ಇದು. ಸೋಡಾ ಆ್ಯಡ್ ಮಾಡಿದರೂ ಓಕೆ, ಆ್ಯಡ್ ಮಾಡಿಲ್ಲ ಅಂದ್ರೂ ಓಕೆ. ಆದರೆ ಸ್ವಲ್ಪ ಸೋಡಾ ಹಾಕಿದರೆ ಇನ್ನೂ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಲೈಟಲ್ಲಿ ಸೋಡಾ ಹಾಕಿ, ಸೋಡಾ ಹಾಕಿಲ್ಲ ಅಂದ್ರೂ ಸಾಫ್ಟಾಗಿ ಇರುತ್ತೆ, ಏನು ತೊಂದರೆ ಇಲ್ಲ. ಬಟ್ ನಿಮಗೆ ಬೇಕು ಅಂತಿದ್ರೆ ನೀವು ಹಾಕೋಬೋದು, ಏನು ತೊಂದರೆ ಇಲ್ಲ. ಲೈಟಾಗಿ ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು. ಸೋಡಾ ತುಂಬ ಇರುತ್ತೆ ತಿನ್ನೋದಕ್ಕೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಅದಕ್ಕೆ ನೀವು ಸಿಹಿ ಕೂಡ ಆ್ಯಡ್ ಮಾಡಿರ್ತೀರಲ್ವ. ಹಲಸಿನ ಹಣ್ಣು ಸಿಹಿ ಇತ್ತು ಅಂತಂದರೆ ಬೆಲ್ಲದ ಅವಶ್ಯಕತೆ ಇಲ್ಲ. ಸೊ ಬೆಲ್ಲ ಹಾಕೋದು ನಾನು ವಿಡಿಯೋ ಮಾಡಿಲ್ಲದು, ವಿಡಿಯೋ ಮಿಸ್ ಆಗಿಬಿಟ್ಟಿದೆ. ಇದಕ್ಕೆ ನಾವು ಸ್ವಲ್ಪ ಬೆಲ್ಲ ಹಾಕಿದ್ದೀವಿ, ಯಾಕಂದರೆ ಹಲಸಿನ ಹಣ್ಣು ಕಡಿಮೆ ಇತ್ತು. ಸ್ವಲ್ಪ ಅಕ್ಕಿ ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕಿದ್ದೀವಿ, ಇಲ್ಲಾಂದರೆ ಬೆಲ್ಲ ಹಾಕಲ್ಲ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಹಲಸಿನ ಹಣ್ಣು ತುಂಬಾ ಸಿಹಿ ಇತ್ತು, ಓಕೆನಾ? ಸಿಹಿ ಇದ್ದಿದ್ದರಿಂದ ಬೆಲ್ಲದ ಅವಶ್ಯಕತೆ ಇರಲ್ಲ. ಅಕ್ಕಿ ಸ್ವಲ್ಪ ನಾವು ಜಾಸ್ತಿ ಹಾಕಿರೋದ್ರಿಂದ ಇದಾಗಿತ್ತು. ಆಮೇಲೆ ನುಣ್ಣಗೆ ಅಕ್ಕಿಯನ್ನು ರುಬ್ಕೊಳ್ಬಾರ್ದು, ಓಕೆನಾ? ನುಣ್ಣಗೆ ರುಬ್ಕೊಳ್ಬಾರ್ದು. ಸ್ವಲ್ಪ ಅಂದರೆ ಅಕ್ಕಿ ಕಟ್ಟಾಗಿ ಸ್ವಲ್ಪ ನಮಗೆ ಕೈಗೆ ಸಿಗದಾಗ ತರಿ
ಥರ ಇರಬೇಕು. ಫುಲ್ಲು ನುಣ್ಣಗೇನು ರುಬ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗಂತೇಳಿ ನೀವು ಫುಲ್ಲು ತರಿಯಾಗಿಯೂ ರುಬ್ಕೊಳ್ಬೇಡಿ, ಅದು ತಿನ್ನೋದಕ್ಕೂ ಚೆನ್ನಾಗಿರಲ್ಲ, ಅದು ಮತ್ತು ಬೇಯಲ್ಲ. ಅಕ್ಕಿ ಏನಂದರೆ ಅದರಲ್ಲೇ ಇದ್ಬಿಟ್ರೆ ಅದು ಚೆನ್ನಾಗಿರಲ್ಲ. ಫುಲ್ಲು ನುಣ್ಣಗೇನು ನೈಸಾಗಿಯೂ ರುಬ್ಕೊಳ್ಳೋದಕ್ಕೆ ಹೋಗಬೇಡಿ. ಜಸ್ಟ್ ನೀವು ಕೈಯಲ್ಲಿ ಸ್ವಲ್ಪ ಹಿಟ್ಟನ್ನು ನಿಮಗೆ ಮುಟ್ಟಿದಾಗ ಗೊತ್ತಾಗುತ್ತೆ ಅಲ್ವಾ ಹೇಗಿರುತ್ತೆ ಅಂತೇಳಿ. ಆವಾಗ ನಿಮಗೆ ಸ್ವಲ್ಪ ಅದರಲ್ಲಿ ಏನೋ ತರಿಯಾಗಿ ಸಿಗ್ತಾ ಇದೆ ಅಂತ ಅಂದರೆ ಓಕೆ, ಏನು ತೊಂದರೆ ಇಲ್ಲ. ಹಾಗಂತೇಳಿ ನೈಸಾಗಿ ರುಬ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಫುಲ್ಲು ನೈಸಾಗಿ ರುಬ್ಕೊಂಡ್ರೆ ಏನಾಗುತ್ತೆ ಅಂತೇಳಿದರೆ ಕೆಲವೊಂದು ಸಲ ಅದು ಗಟ್ಟಿ ಆಗಿಬಿಡುತ್ತೆ, ಮುಳ್ಕ ಹೇಳೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಫುಲ್ಲು ನೈಸಾಗೂ ರುಬ್ಕೊಳ್ಬೇಡಿ, ಫುಲ್ಲು ತರಿ ಅಂತ ಅಂದರೆ ಅದರಲ್ಲಿ ಅಕ್ಕಿಯೆಲ್ಲ ಸಿಗುವ ಹಾಗೆಲ್ಲನೂ ರುಬ್ಕೊಳ್ಬೇಡಿ. ಒಂದು ಮೀಡಿಯಮಲ್ಲಿ ರುಬ್ಕೊಳ್ಬೇಕು. ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ ನಾನು. ನಿಮಗೆ ಹಿಟ್ಟನ್ನು ಮುಟ್ಟಿದ ತಕ್ಷಣ ಗೊತ್ತಾಗುತ್ತೆ ಅಲ್ವಾ, ಅಂದರೆ ಕೆಲವೊಬ್ರಿಗೆ ಅರ್ಥ ಆಗಲ್ಲ, ಆಮೇಲೆ ಕಮೆಂಟ್ ಹಾಕ್ತಾರೆ ಹೇಗೆ ಅಂತೇಳಿ. ಸೊ ಅದಕ್ಕೋಸ್ಕರ ನಾನು ಪದೇ ಹೇಳ್ತಾ ಇರೋದು. ಪದೇ ಹೇಳಿದ್ರೂ ಏನಾಗುತ್ತೆ ಅಂತೇಳಿದರೆ ನೀವು ಪದೇ ಹೇಳ್ತೀರಾ, ಹೇಳಿದನ್ನೇ ಹೇಳ್ತೀರಾ ಅಂಥೇಳಿ ಕಮೆಂಟ್ ಹಾಕ್ತಾರೆ. ಬಟ್ ಹೇಳಿದನ್ನೇ ಹೇಳೋದು ಏನಕ್ಕಂತಂದರೆ ಕೆಲವೊಬ್ಬರು ವೀಡಿಯೋನ ಸ್ಕಿಪ್ ಮಾಡಿ ನೋಡ್ತಾರೆ, ಅಥವಾ ಕೆಲವೊಬ್ಬರು ವೀಡಿಯೋನ ಫುಲ್ಲಾಗಿ ನೋಡಲ್ಲ, ಅಲ್ಲಲ್ಲಿ ತೆಗ್ಬಿಟ್ಟು ನೋಡ್ತಾರೆ. ಅದಕ್ಕೆ ನಾನು ಪದೇ ಹೇಳ್ತೇನೆ. ಮತ್ತು ಪದೇ ಏನಕ್ಕೆ ಹೇಳೋದು ಅಂತೇಳಿದರೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ, ಇಲ್ಲಾಂದರೆ ಸುಮ್ಮನೆ ನನಗೇನು ಬಾಯಿ ಇದೆ ಅಂತೇಳಿ ನಾನು ಮಾತಾಡಲ್ಲ. ಯಾಕಂದರೆ ಅಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ. ಅದು ಯಾವುದಕ್ಕೆ ನೆಗೆಟಿವ್ ಕಮೆಂಟ್ಸ್ಗಳು ಬರುತ್ತೆ ಗೊತ್ತಾ? ಯಾವುದು ವೀಡಿಯೋ ವೈರಲ್ ಆಗಿ ಲಕ್ಷಗಟ್ಟಲೆ ವ್ಯೂಸ್ ಹೋಗುತ್ತೆ ನೋಡಿ, ಅಂತಹ ವೀಡಿಯೋಗಳಿಗೆ ಮಾತ್ರ ನೆಗೆಟಿವ್ ಕಮೆಂಟ್ಸ್ಗಳು ಬರೋದು. ಅದೇ ನೀವು ಸಣ್ಣ ಈಗ 100 ವ್ಯೂಸು 200 ವ್ಯೂಸ್ ಹೋಗಿದ್ದಕ್ಕೆ ಯಾವುದೇ ರೀತಿಯ ನೆಗೆಟಿವ್ ಕಮೆಂಟ್ಸ್ಗಳು ಬರಲ್ಲ. ಯಾವುದು ವಿಡಿಯೋ ವೈರಲ್ ಆಗಿರುತ್ತೆ, ಜಾಸ್ತಿ ವ್ಯೂಸ್ ಹೋಗಿರುತ್ತೆ, ಅಂಥ ವೀಡಿಯೋಗಳಿಗೆ ನೆಗೆಟಿವ್ ಕಮೆಂಟ್ಸ್ಗಳು ಬರುತ್ತೆ. ಹೇಳಿದನ್ನೇ ಹೇಳ್ತೀರಾ, ಇಷ್ಟು ಲಾಂಗ್ ವೀಡಿಯೋ ಯಾಕೆ ಮಾಡ್ತೀರಾ, ಹಾಗೆ ಹೀಗೆ ಅಂತ. ನಾನು ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಕೊಟ್ಟಿರ್ತೀನಿ ಅವರಿಗೆ. ಮತ್ತೆ ಅವರು ಮತ್ತೆ ಬಂದು ಕಮೆಂಟ್ ಹಾಕಲ್ಲ. ಯಾಕಂತಂದರೆ ಇವಾಗ ಏನಾಗ್ಬಿಟ್ಟಿದೆ ಅಂತೇಳಿದರೆ ಈ ಕಮೆಂಟ್ ಮಾಡೋದಿದೆಯಲ್ವಾ, ಅದೊಂಥರ ಶೋಕಿ ಥರ, ಅಂದರೆ ಹೇಗೆ ಬೇಕಿದ್ರೂ ಕಮೆಂಟ್ ಮಾಡ್ಬೋದು ನಾವು ಅಂತೇಳಿ. ಬಟ್ ನಾವು ಯಾವತ್ತೂ ಕೂಡ ಅಷ್ಟೇ ವೀಡಿಯೋಸ್ ಮಾಡಬೇಕಾದ್ರೆ ವ್ಯೂಸ್ಗೋಸ್ಕರ ನಾವು ವೀಡಿಯೋ ಮಾಡಲ್ಲ. ಸುಮ್ಮನೆ ಅಳ್ತಾ ಇರೋದಿರ್ಬೋದು, ಅಥವಾ ಏನೋ ಒಂದು ಯಾರ್ದೋ ಒಂದು ಜಗಳ ಆಯಿತು ಅದನ್ನು ಹಿಡ್ಕೊಂಡು ನಾವು ವೀಡಿಯೋ ಮಾಡೋದಾಗಿರ್ಬೋದು, ಅಂತಹ ವೀಡಿಯೋಗಳು ಯಾವತ್ತೂ ಕೂಡ ನಾವು ಮಾಡಲ್ಲ ವ್ಯೂಸ್ಗೋಸ್ಕರ. ಯಾವುದು ಜನರಿಗೆ ವೀಡಿಯೋ ಯೂಸ್ ಆಗುತ್ತೆ ಅಂಥದ್ದೇ ವೀಡಿಯೋಸನ್ನು ನಾನು ಮಾಡೋದು. ಬೇಕು ಅಂತಿದ್ರೆ ನೀವು ನನ್ನ ಚಾನಲಲ್ಲಿ ಚೆಕ್ ಮಾಡಿ ವೀಡಿಯೋಗಳನ್ನೆಲ್ಲ ನೋಡಿ, ಯಾವುದಾದ್ರೂ ನಾನು ಆ ಥರದ್ದು ವೀಡಿಯೋ ಮಾಡಿದ್ದೀನಾ ಅಂತ. ಅದಕ್ಕೋಸ್ಕರ ಈಗ ವ್ಯೂಸ್ ಹೋಗಲ್ಲ ನನ್ನ ಚಾನಲಲ್ಲೂ ಕೂಡ, ಆದರೂ ನಾನು ಏನು ಮಾಡ್ತೀನಿ ಅಂತೇಳಿದರೆ ವ್ಯೂಸ್ಗೋಸ್ಕರ ಏನೇನೋ ಇದು ಟೈಟಲನ್ನು ಹಾಕಿಬಿಟ್ಟು ಯಾರ್ದೋ ಜಗಳಗಳನ್ನು ತಂದು ಇಲ್ಲಿ ಹಾಕೋದು, ಇಲ್ಲಿ ನಾನು ಹೇಳೋದು, ಅದಕ್ಕೆ ಆನ್ಸರ್ ಮಾಡೋದು, ಈ ಥರ ಎಲ್ಲ ನಾನು ಮಾಡೋದೇ ಇಲ್ಲ. ಸೊ ಅದಕ್ಕೋಸ್ಕರ ಏನು ಕರೆಕ್ಟಾಗಿರುವಂತಹ ಚಾನಲ್ಗಳಿಗೆ ನಾವು ಯೂಸ್ಫುಲ್ ಆಗಿರುವಂಥ ವೀಡಿಯೋಗಳು ಹಾಕುವಂಥ ಚಾನಲ್ಗಳಿಗೆ ನೀವು ಸಪೋರ್ಟ್ ಮಾಡಿ, ಓಕೆನಾ? ನೆಗೆಟಿವ್ ಕಮೆಂಟ್ಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂತಂದರೆ ನೆಗೆಟಿವ್ ಕಮೆಂಟ್ಸ್ ಅಂದರೆ ಏನೇನೋ ನೆಗೆಟಿವ್ ಕಮೆಂಟ್ಸ್ಗಳು ಮಾಡಿಬಿಡ್ತಾರೆ. ನೆಗೆಟಿವ್ ಕಮೆಂಟ್ಸ್ ಮಾಡಿ ಎಂಥ ಚಾನಲ್ಗಳಿಗೆ, ಯಾರೆಲ್ಲ ಆ ಥರದ್ದು ಪ್ರಮೋಷನ್ ವೀಡಿಯೋಗಳಿರ್ಬೋದು ಏನೆಲ್ಲ ಇದು ಮಾಡ್ತಾರೆ ನೋಡಿ, ಅಂಥ ವೀಡಿಯೋಗಳಿಗೆ ಹೋಗಿ ನೆಗೆಟಿವ್ ಕಮೆಂಟ್ಸ್ ಆಗಿ. ಮೊದಲು ದೊಡ್ಡ ಯೂಟ್ಯೂಬರ್ಗಳು ಎಷ್ಟು ಪ್ರಮೋಷನ್ ವೀಡಿಯೋಗಳು ಮಾಡಿ ಎಷ್ಟು ದುಡ್ಡು ಸಂಪಾದನೆ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿಲ್ಲ. ಬಟ್ ನಾವು ಏನು ಅಂತ ಹೇಳಿದರೆ ಜನರಿಗೆ ಯೂಸ್ ಆಗುವಂಥ ವೀಡಿಯೋಗಳು, ರೆಸಿಪಿ ವೀಡಿಯೋಗಳು, ಟೈಲರಿಂಗ್ ವೀಡಿಯೋಗಳು, ಆಮೇಲೆ ಹೆಲ್ತ್ ಟಿಪ್ಸ್ ವೀಡಿಯೋಗಳು ನಾವೆಲ್ಲ ಏನು ಮಾಡ್ತೀವಿ, ಯೂಸ್ ಆಗಲಿ, ಅವ್ರಿಗೆ ಗೊತ್ತಿರಲ್ಲ ಇನ್ಫಾರ್ಮೇಷನ್ ಅಂತ ನಾವು ವೀಡಿಯೋ ಹಾಕ್ತೀವಿ. ಬಟ್ ನಮ್ಮಂಥವ್ರಿಗೇ ಬಂದು ನೆಗೆಟಿವ್ ಕಮೆಂಟ್ಸ್ ಹಾಕ್ತೀರಾ ನೀವು. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಕರೆಕ್ಟಾಗಿರುವಂಥ ಚಾನಲ್ಗೆ ನೀವು ಸಪೋರ್ಟನ್ನು ಮಾಡಿ. ಸೊ ನೋಡಿ, ಇದೀಗ ಎಣ್ಣೆಲಿ ಕರಿತಾ ಇದೆ. ಆಮೇಲೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ? ಬಾಯ್ ಫ್ರೆಂಡ್ಸ್.